ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥದ್ದು ಅಡುಗೆ ಮಾಡಿಕೊಂಡು ಪ್ರಸಾದ ಥರ ತಿನ್ಕೊಂಡು ಹೊಳ್ತಾರೆ. ಅದು ತಿಂದವ್ರು ಯಾರು ಕೈ ಹಾಕ್ಬಿಡ್ರಿ, ಶಾಪ ಕೊಟ್ಬಿಡ್ತಾನೆ ಆಂಜನೇಯ ಸ್ವಾಮಿ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀವಿ. ಬಟ್ ಅದು ಒಂಥರ ತುಂಬ ನಮಗೊಂಥರ ಆಶ್ಚರ್ಯ ಬಂತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥದ್ದು ಶ್ರೀ ಕ್ಷೇತ್ರ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಪ್ರತಿ ಭಾನುವಾರ ಇಲ್ಲಿ ಕೋಳಿನ ಮತ್ತು ಕುರಿನ ಬಲಿ ಕೊಡ್ತಾರಂತೆ ಆಂಜನೇಯ ಸ್ವಾಮಿಗೆ. ತುಂಬ ವಿಶೇಷತೆ ಇದೆ ಈ ಬೆಟ್ಟದಲ್ಲಿ. ಬನ್ನಿ ಇದ್ರ ಬಗ್ಗೆ ಇನ್ನು ಮಾಹಿತಿ ಕೊಡ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ. ಒಳ್ಳೆ ಇದು ಹೇಳ್ತೇನೆ. ದಾರಿಯಲ್ಲಿ ಹೋಗ್ತಾ ವೈಟ್ ಕಲರ್ ಬ್ಯಾಗ್ಗಳು ಇಟ್ಟಿದ್ರೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ರಿ ಹಂಗೆ ಮೇಲಕ್ಕೆ. ಸಿಮೆಂಟ್ ಚೀಲ. ಹಾಂ, ಇದು ಕೆಳಗಡೆ ಇಲ್ಲಿಂದ ಸಿಮೆಂಟು ಮತ್ತು ಮರಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಇಕ್ತಾ ಇರ್ತಾರಂತೆ. ಕೆಲವ್ರು ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಇಕ್ಬಿಟ್ಟವ್ರಂತೆ ಅಲ್ಲಲ್ಲೇ. ಇವತ್ತು ನಮ್ಮ ಅದೃಷ್ಟ ಅನ್ಕೊತೀನಿ. ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರಂತೆ. ಸೊ ಅದಕ್ಕೆ ಕೆಳಗಡೆಯಿಂದ ಸ್ವಲ್ಪ ಎಷ್ಟೆಷ್ಟು ಆಗುತ್ತೋ ಅಷ್ಟು ಸಿಮೆಂಟು ಮತ್ತು ಇದನ್ನೆಲ್ಲ ಮೇಲೆ ಕ್ಯಾರಿ ಮಾಡ್ತಾಯಿದ್ದೀನಿ. ಇದೊಂಥರ ಎಕ್ಸಸೈಸ್ ಆಗುತ್ತೆ, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಇಷ್ಟೊಂದೆಲ್ಲ ಲಗೇಜ್ ಎತ್ಕೊಂಡು ಹಿಂಗೆ ಹೋಗ್ತಾರೆ ಅವ್ರ ಮೇಲೆ ವೆಯ್ಟೆಲ್ಲ ಎತ್ಕೊಂಡು. ಸೊ ಅಲ್ಲೇನೋ ಮಾಡ್ತಾಯಿದ್ದಾರೆ. ನಮ್ಮ ಕೈಯಿಂದ ಎಷ್ಟೊಂದು ಚಿಕ್ಕ ಸಹಾಯ ಅನ್ಕೊಬೋದು. ಅದೃಷ್ಟ ಮಾಡಿರ್ಬೇಕು ಇದಕ್ಕೆಲ್ಲ. ನನ್ನ ಜೊತೆ ಬಂದವರು ಅಷ್ಟೇ, ಎಲ್ಲ ಟ್ರಕ್ಕರ್ಸ್ಗಳು ಇಬ್ಬಿಬ್ಬರು ಸೇರಿ ಒಂದೊಂದು ಬ್ಯಾಗು ಮತ್ತು ಒಂದೊಂದು ಬ್ಯಾಗು ಹಾಗೆ ತೊಗೊಂಡು ಹೋಗ್ತಾಯಿದ್ದಾರೆ. ಎಲ್ಲರಿಗೂ ಆಗುತ್ತೆ ಅಲ್ಲಿವರೆಗೂ ಇಡೋಣ, ಅಲ್ಲಿಂದ ಆಚೆಗೆ ಇನ್ನೊಬ್ರು ತೊಗೊಂಡು ಹೋಗ್ತಾರೆ ಅಷ್ಟೇ. ಕಟ್ತಾ ಇರೋದು ಯಾರೋ ನಮ್ಮ ಕಡೆ ಚಿಕ್ಕ ಸೇವೆ ಅಷ್ಟೇ. ಬನ್ನಿ. ಜೈ ಆಂಜನೇಯ. ಬೆಟ್ಟ ತುಂಬ ಜೇನಿದೆ. ಅದರಿಂದ ಕರಡಿಗಳು ತುಂಬ ಜಾಸ್ತಿ ಓಡಾಡುತ್ತೆ ಇಲ್ಲಿ. ಬಟ್ ಯಾರಿಗೂ ಏನೋ ಹಾನಿ ಮಾಡಿಲ್ಲ. ಅದೇ 500 ಹೇಳ್ತಾಯಿದ್ರು. ಕೆಲವು ಟೈಮು ನಾನು ಕೇಳಿರೋ ಪ್ರಕಾರ 500 ಬಾಕ್ಲಾಕೊಂಡಿದ್ರೆ ಈವ್ನಿಂಗ್ ಹೊತ್ತು ಕರಡಿ ಬಂದ್ಬಿಟ್ಟು ಒಬ್ಬಂದು ತಟ್ಬಿಟ್ಟು ಏನೋ ತಿನ್ನೋಕ್ಕಿದ್ರೆ ಕೊಡಿ ಅಂತ ಕೇಳುತ್ತಂತೆ. ಅದಕ್ಕೆ 500 ಸಾಯಂಕಾಲದ ಹೊತ್ತಾದರೆ ಆದಷ್ಟು ಬೇಗ ಡಿಸೆಂಡ್ ಆಗಿಬಿಡ್ತಾರೆ. ಇದು ಲೊಕೇಟ್ ಆಗಿರೋಂಥ ಜಾಗ ಬಂದು ಯಡೂರಿಂದ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿ ಒಂದು 10 ಕಿಲೋಮೀಟ್ರ್ ಬಂದಮೇಲೆ ರೈಟ್ ಬರುತ್ತೆ. ಬಿಫೋರ್ ಆದಿಚುಂಚನಗಿರಿ ಒಂದು ರೈಟ್ ಬರುತ್ತೆ. ಅಷ್ಟೇನೋ ಐಡೆಂಟಿಟಿ ಬೇಕು ಅಂದರೆ ಧ್ರುವ ತಾರೆ ಬೆಂಗಳೂರಿಂದ ಬರ್ತಾ ರೈಟ್ ಸೈಡ್ ಬರುತ್ತೆ. ಹಾಸನ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಅದಕ್ಕೆ ಮುಂಚೆನೇ ಒಂದು ಲೆಫ್ಟ್ ಸೈಡಲ್ಲಿ ದೊಡ್ಡ ಆರ್ಚ್ ಇರುತ್ತೆ, ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ. ಸೊ ಅದು ರೂಟ್ ತೊಗೊಬೋದು. ಹೈವೇಯಿಂದ ಸುಮಾರು ಒಂದು 3ರಿಂದ 5 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಹೈವೇಲಿ ಹೋಗ್ತಾನೆ ನೀವು ನೋಡ್ಬೋದು. ಬೆಂಗಳೂರಿಂದ ಹೋಗ್ತಾ ರೈಟ್ ಸೈಡಲ್ಲಿ ಕಾಣಿಸುತ್ತೆ, ಹಾಸನಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ದೊಡ್ಡ ಬಂಡೆ ಕಾಣಿಸುತ್ತೆ. ಇದೊಂದೇ ಇರೋದಿಲ್ಲಿ. ಇದೆ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರ. ಸೊ ಫೈನಲಿ ನಾವು ಮೇಲೆ ತಲುಪಿದ್ರಿ.
ನೀವು ಇಲ್ಲಿಂದ ಲೆಫ್ಟಿಗೆ ಹೋದರೆ ನೀವು ಹಿಂದೆ ಹೋಗುವಂಥ ಜಾಗ ಇದೆ, ಸ್ವಲ್ಪ ಹುಷಾರು, ತುಂಬ ಗಲೀಜಿದೆ. ದಯವಿಟ್ಟು ಈ ಥರ ಪವಿತ್ರವಾದ ಸ್ಥಳಕ್ಕೆ ಬಂದಾಗ ಆದಷ್ಟು ಕ್ಲೀನ್ ಮಾಡಿ. ಪ್ರತಿ ಬ್ಲಾಗಲ್ಲೂ ಹೇಳ್ತೀನಿ, ನಾವು ಸುಮಾರು ಇಲ್ಲಿಂದ 40ರಿಂದ 50 ಕವರ್ಸ್ ಗಲೀಜನ್ನ ತಗೊಂಡೋಗಿದ್ದೀರಿ. ಹೇಗಿದೆ ನೋಡಿ. ತಿಂದವ್ರು ಯಾರು ಕೈ ಹಾಕ್ಬಿಡ್ರಿ, ಶಾಪ ಕೊಟ್ಬಿಡ್ತಾನೆ ಆಂಜನೇಯ ಸ್ವಾಮಿ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀರಿ ಸರ್. ಪೇರ ಮತ್ತೆ ಒಂದೇನಿದೆ ಹಾಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ. ರೈಟ್ ಲೆಗ್ ನೋಡು, ರೈಟ್ ಲೆಗ್ ಮೇಲೆ ಇಡು, ರೈಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ. Nice, perfect. See, when you keep that beyond my what I thought, always use it. He went from there. Hey, super Sanjay. Hey, super. ಇದರಷ್ಟು 360 ಮಾಡಿದೆಲ್ಲ. ಹೌದೌದು. ಎತ್ಕೊಂಡೆ ಹೋಗ್ತೀನಿ. ಇರ್ಬೇಕ್ ಮೇಡಮ್, ಹಿಡಿತೀರಾ? ಪೀಸ್ ಬರಕ್ಕೆ ಬೇಕು. ರೆಡಿ ಬ್ರದರ್, ರೆಡಿ ರೆಡಿ. ಅವಣ ಹೊಸ ಉಸಿರು ತಗೋತೀನ. ಅವಣ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಈ ಜಾಗದಲ್ಲಿ ಆಂಜನೇಯನಿಗೆ ಬಲಿ ಕೊಡಲ್ಲ. ಕೆಳಗಡೆ ಇಂದ್ರಜಿತ್ ಒಂದು ವಿಗ್ರಹ ಇತ್ತಲ್ಲ, ಆ ದೇವಸ್ಥಾನದ ಹತ್ರ ಎಂಟ್ರೆನ್ಸಲ್ಲೇ ಅಲ್ಲಿಗೆ ಮಾತ್ರ ಬಲಿ ಕೊಡ್ತಾರಂತೆ. ಬಲಿ ಕೊಟ್ಟಾದಮೇಲೆ ಪೂಜೆ ಮುಗಿಸ್ಕೊಂಡು ಕೆಳಗಡೆನೆ ದೇವಸ್ಥಾನದಿಂದ ಸ್ವಲ್ಪ ಹಿಂದೆಗಡೆನೆ ಅರೌಂಡ್ 2 ಕಿಲೋಮೀಟ್ರ್ ಹಿಂದೆಗಡೆನೆ ಅಲ್ಲಿ ಅವ್ರು ಏನಿದೆ ಪೆಂಡಲೆಲ್ಲ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಪ್ರಸಾದ ಥರ ತಿನ್ಕೊಂಡು ಹೊಳ್ತಾರೆ. ಅದು ಆಮೇಲೆ ನೀವು ಇದು ಆಂಜನೇಯ ಸ್ವಾಮಿಂದು ಗಡಿಸ್ತಂಭ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಚೋಳರು ಆಳ್ಬೇಕಾದ್ರೆ ಕೆಳಗಡೆಯಿಂದ ನೈಟ್ ಅಲ್ಲೇ ಇತ್ತಂತೆ ಗಡ್ಗಂಬ. ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಗಡ್ಗಂಬ ಬಂದ್ಬಿಟ್ಟು ಮೇಲೆ ಹೋಗಿತ್ತಂತೆ. ಮತ್ತು ಇನ್ನೊಂದು ಪ್ರಕಾರ ಬಂದ್ಬಿಟ್ಟು ಇಲ್ಲಿಂದ ಒಂದು ವ್ಯೂವಿಂದ ನೋಡಿದಾಗ ನಿಮಗೆ ಹದ್ದಿನ ಮಖ ಥರ ಕಾಣಿಸುತ್ತಂತೆ ಇಲ್ಲಿ. ಮತ್ತು ಯಥೇಚ್ಛವಾಗಿ ಇಲ್ಲಿ ಹದ್ದುಗಳು ಓಡಾಡ್ತವೆ. ಈ ಬೆಟ್ಟದಲ್ಲಿ ಎಷ್ಟು ಹದ್ದು ಓಡಾಡ್ತವೆ ಅಂದರೆ ನಿಮ್ಮ ಆ ಕಡೆ ಈ ಕಡೆ ಕೋತಿಗಳು ಇರ್ತವೆ ಮತ್ತು ಹದ್ದುಗಳು ಓಡಾಡ್ತಾ ಇರ್ತವೆ. ಆ್ಯಂಡ್ ನಾನು ಸುಮಾರು ಕಡೆ ಎಲ್ಲ ಟ್ರಕ್ಕೆಲ್ಲ ಮಾಡ್ತಾಯಿದ್ದೆ, ಸುಮಾರು ಪಕ್ಷಿಗಳೆಲ್ಲ ನೋಡಿದ್ದೀನಿ. ಬಟ್ ಬಿಳಿ ಕಲರ್ ಹದ್ದು ನಾನು ಇಲ್ಲಿ ನೋಡೇ ಇಲ್ಲ. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು, ನಾವು ವ್ಲಾಗ್ ಮಾಡೋ ಟೈಮಲ್ಲಿ ಕೆಳಗಡೆ ಹದ್ದು ಇತ್ತು. ಮತ್ತು ಸ್ಥಳೀಯರು ಹೇಳಿರೋ ಪ್ರಕಾರ ಬಂದು ಇಲ್ಲಿರೋ ಗಡ್ಗಂಬನ ಧ್ವಜಸ್ತಂಭ ಏನಿದೆ ಅದನ್ನ ಮೇಲೆ ತಗೊಂಡೋಗಿ ಹದ್ದುನೇ ಇಟ್ಟಿದ್ದು ಅಂತಲೂ ಹೇಳ್ತಾ ಇದ್ದಾರೆ. ಆ ಎರಡು ಹದ್ದು ಇವಾಗೂ ಇಲ್ಲೆಲ್ಲ ತಿರುಗಾಡ್ತಾ ಇರುತ್ತೆ, ಓಡಾಡುತ್ತೆ, ಬರುತ್ತೆ, ಕೂತ್ಕೊಳ್ಳುತ್ತೆ ಅಷ್ಟೇ ಅಂತೆ. ಬಟ್ ಅದು ಒಂಥರ ತುಂಬ ನಮಗೊಂಥರ ಆಶ್ಚರ್ಯ ಬಂತು. ಮತ್ತು ಇಲ್ಲಿ ಮೇಲೆ ಬಂದವಾಗ ನಿಮಗೆ ಪಾಂಡು ಇದೆ. ಆ ಪಾಂಡಲ್ಲಿ ಬೇಕು ಅಂದರೆ ನೀವು ಸ್ನಾನ ಮಾಡಿಕೊಂಡು ಮುಂದೆ ದರ್ಶನ ಮಾಡೋಕ್ಕೂ ಹೋಗ್ಬೋದು. ಅದೇ ಥರ ತುಂಬ ಕ್ಲೀನಾಗೂ ಇದೆ ಇಲ್ಲಿ. ಈ ನಡುವೆ ಬಂದು ಸರ್ಕಾರದವರು ಬಂದ್ಬಿಟ್ಟು ಡಸ್ಟ್ಬಿನ್ ಅಲ್ಲಲ್ಲಿ ಇಟ್ಟಿದ್ದಾರೆ. ಸ್ಟಿಲ್ ನಾವೆಲ್ಲ ಅಲ್ಲಲ್ಲಿ ಸೈಡಲ್ಲಿ ಬಿಸಾಕ್ಬಿಟ್ಟು ಬರ್ತಾ ಇರ್ತಾರೆ. ಇದೊಂದು ಮಾತ್ರ ಮೇಂಟೈನ್ ಮಾಡಬೇಕಾಗತ್ತೆ ನೀವು. ಯಾವುದೇ ಥರ ನೀರು ಫೆಸಿಲಿಟೀಸ್ ಕುಡಿಯೋಕ್ಕೆಲ್ಲ ಮೇಲೆ ಇಲ್ಲ. ಬಟ್ ಡ್ರೆಸ್ ಚೇಂಜಿಂಗ್ ಅಂತ ಒಂದು ರೂಮು ಇದೆ, ಗೌರ್ಮೆಂಟ್ ಅವರೇ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ನಮ್ಮ ಸ್ಥಳಗಳ್ನ ಹಿಂಗೆ ಕಾಪಾಡ್ಕೊ ಬರ್ತಾ ಇರೋದ್ರಿಂದ. ಈ ಟೋಟಲ್ ಟ್ರಕ್ ಬಂದ್ಬಿಟ್ಟು ನಿಮಗೆ 2 ಕಿಲೋಮೀಟರ್ ಒನ್ ಸೈಡ್ ಆಗುತ್ತೆ. ಸೊ ರಿಟರ್ನ್ 2 ಕಿಲೋಮೀಟರ್, ಟೋಟಲ್ 4 ಕಿಲೋಮೀಟರ್ಸ್ ಆಗುತ್ತೆ ಅಪ್ ಆ್ಯಂಡ್ ಡೌನು. ಬಟ್ ಈಸಿ ಅಂತಲೂ ಹೇಳ್ಬೋದು, ಈಸಿ ಟು ಮಾಡ್ರೇಟ್ ಅಂತಲೂ ಹೇಳ್ಬೋದು. ಬಟ್ ತುಂಬ ಹುಷಾರಾಗಿರಿ, ಒಬ್ಬರೆಲ್ಲ ಬರೋಕ್ಕೆ ಹೋಗ್ಬೇಡಿ. ನಾನು ಹೇಳ್ದಂಗೆ ಇಲ್ಲಿ
ಜೇನುಗಳು ಎಲ್ಲ ತುಂಬ ಇದೆ ಇಲ್ಲಿ. ಅದರಿಂದ ಕರಡಿಗಳು ತುಂಬ ಓಡಾಡ್ತಾವಂತೆ ಇಲ್ಲಿ. ಸಾಯಂಕಾಲ ಆದರೆ ಇಲ್ಲಿ ಕರಡಿಗಳು ಬಂದು ಓಡಾಡ್ತಾ ಇರುತ್ತೆ ಅಂತಲೂ ಹೇಳಿದ್ದಾರೆ ಐನೋರು. ಮತ್ತು ಇಟ್ಸ್ ವೆರಿ ಕ್ಲೋಸ್. ಬ್ಯಾಂಗ್ಳೂರಿಂದ ಸುಮಾರು 105 110 ಕಿಲೋಮೀಟರ್ಸ್ ಆಗುತ್ತೆ ಈ ಲೊಕೇಶನ್ಗೆ ಬರಬೇಕು ಅಂದರೆ. ಇಟ್ ವಿಲ್ ಟೇಕ್ ಹಾರ್ಡ್ಲಿ 2 hours ಆಫ್ ಡ್ರೈವ್. ಮತ್ತು ನಿಮ್ಗೆ ಏನೇನು ಬೇಕು ನೀವು ತಿಂಡಿ ತೊಗೊಂಬಂದರೆ ಬೆಸ್ಟು. ಇಲ್ಲ ಅಂದರೆ ಕೆಳಗಡೆ ಲೋಕಲ್ ಊಟ ಇರುತ್ತೆ, ನೀವು ಪೇ ಮಾಡಿಬಿಟ್ಟು ನೀವು ತಿನ್ಬಿಟ್ಟು ಹೊರಡ್ಬೋದು. ಓಕೆ, ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಇನ್ನು ಹೀಗೆ ನಮ್ಮ ಇತಿಹಾಸದ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.